ಎಲ್ಲ ಅಭಿಮಾನಿ ದೇವರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ನಿಮ್ಗೆ ಮುಂಚಿತವಾಗಿ ಒಂದ್ಸಲ ಹೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್ಗೆ ಜಾಯ್ನ್ ಆಗಿ ಅಂತ ಅಂದ್ಬಿಟ್ಟು. ನಾನು ಇವತ್ತು ಅದರ ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದೀನಿ. ಇಲ್ಲಿ $2 ಲಕ್ಷ ಅಮೌಂಟ್ ಬಂದಿದೆ. ರೀಚಾರ್ಜ್ ಮಾಡಬೇಕು, ಐಡಿಗಳು ಮಾಡಬೇಕು ಇನ್ನೊಂದು 2 ದಿನ. ನಮ್ಮ ಡಿಸ್ಟ್ರಿಬ್ಯೂಟರ್ ಬೇರೆ ಇದ್ರೆ ಪ್ರತಿ ಸರ್ ನಾನು ಈಗ ಮಾತಾಡಿಸ್ತೀನಿ. ಅವರು ಈ ಸ್ಟಾಕ್ ಪಾಯಿಂಟ್ ಬಗ್ಗೆ ಏನೇನು ಹೇಳ್ತಾರೆ ಅದ್ರ ಪೂರ್ಣ ಮಾಹಿತಿನ ನಾನು ನಿಮಗೆ ತೋರಿಸ್ತೀನಿ. 4 ವರ್ಷದ ಹಿಂದೆ ಈ ಸಂಸ್ಥೆಗೆ ಜಾಯಿನ್ ಆಗಿ ಅತಿ ಹೆಚ್ಚು ಸಂಪಾದನೆ ಮಾಡ್ತಿರುವಂತಹ ವ್ಯಕ್ತಿ ಇವರು ಮತ್ತೆ ಒಂದಷ್ಟು ಜನಕ್ಕೆ ಅವೇರ್ನೆಸ್ ಮೂಡಿಸಿದ್ದಾರೆ. ಇವರಿಂದಾಗಿ ಒಂದಷ್ಟು ಜನ ಇನ್ನೊಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವರು ಮೂಲತಃ ಮಂಡ್ಯದವರು. ಈಗ ಅವ್ರನ್ನ ನಾನು ಮಾತಾಡಿಸ್ತೀನಿ, ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಫ್ರೆಂಡ್ಸ್, ಈ ಸ್ಟಾಕ್ ಪಾಯಿಂಟ್ ಮಾಡಿರೋ ಉದ್ದೇಶ, ಇದು ಕಂಪನಿಯ ಸ್ಟಾಕ್ ಪಾಯಿಂಟ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಅಂಡರಲ್ಲಿ ಬರೋಂಥದ್ದು, ಪ್ಯೂರ್ಲಿ ಗೌರ್ಮೆಂಟ್ ಅಂಡರಲ್ಲಿ ಬರೋಂಥದ್ದು. ಈ ಸ್ಟಾಕ್ ಪಾಯಿಂಟ್ ಉದ್ದೇಶ ಅಂದ್ರೆ ಹೊರಗಡೆ ಮಾರ್ಕೆಟ್, ಇಂಡಿಯಾದಲ್ಲಿ 2 ತರ ಮಾರ್ಕೆಟ್ ಇದೆ. ಒಂದು ಟ್ರೆಡಿಷನಲ್ ಮಾರ್ಕೆಟ್, ಒಂದು ಮಲ್ಟಿ ಲೆವೆಲ್ ಮಾರ್ಕೆಟ್. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನೇರ ಮಾರುಕಟ್ಟೆ, ಸಂಪ್ರದಾಯ ಮಾರುಕಟ್ಟೆ. ಈ ಮಾರ್ಕೆಟ್ ಅಲ್ಲಿ, ಈ ಶಾಪ್ ಅಲ್ಲಿ ನಾವು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಮ್ಗೆ ಹೊರಗಡೆ ಮಾರ್ಕೆಟ್ ಏನಿದೆ, ಟ್ರೆಡಿಷನಲ್ ಮಾರ್ಕೆಟ್ ಇದೆ ಇಂಡಿಯಾದಲ್ಲಿ, ಆ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಮಿಡ್ಲ್ ಮನ್ಸ್ಗಳು ಮತ್ತೆ ಅಡ್ವರ್ಟೈಸ್ಮೆಂಟ್ಸ್ಗಳು 60 to 80% ಫಾಲ್ ಆಗ್ತಿದೆ. ಇದನ್ನ ತಪ್ಪಿಸ್ಬೇಕು ಅಂತ ಅನ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಂಪನಿನ ಟೈಅಪ್ ಮಾಡ್ಕೊಂಡು ಟ್ರೂ ಗೌರ್ಮೆಂಟ್ ಅಂಡರ್ ಅಲ್ಲಿ ಒಂದು ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್ ಒಳಗೆ ಒಂದು ಮಾರ್ಕೆಟಿಂಗ್ ಕಂಪನಿನ ಟೈಅಪ್ ಮಾಡ್ಕೊಂಡು ಥ್ರೂ ಗೌರ್ಮೆಂಟ್ ಅವರು ಪ್ರತಿಯೊಬ್ಬ ಪೀಪಲ್ಗೂ ಸ್ವದೇಶಿ ಪ್ರಾಡಕ್ಟ್ಸ್ ನ ತಲುಪಿಸ್ಬೇಕು, ಮತ್ತೆ ಕೆಮಿಕಲ್ ಪ್ರಾಡಕ್ಟ್ಸ್ ಮುಕ್ತ ಮಾಡಬೇಕು. ಈಗ WHO ಪ್ರಕಾರ 51 ವರ್ಷ ಸರಾಸರಿ ಆಯುಷ್ ಇದೆ. ಇದೇ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಜನರೇಷನ್ಗೆ ನಿಮಗೆ 25 ವರ್ಷಕ್ಕೆ ಬರೋ ಚಾನ್ಸಸ್ ಇದೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಸ್ವದೇಶಿ ಪ್ರಾಡಕ್ಟ್ಸ್ ನ ಬಳಸಬೇಕು, ಮತ್ತೆ ಆರೋಗ್ಯ ಮುಕ್ತವಾಗಿ ಮಾಡಬೇಕು. ಮತ್ತೆ ಅವರೆಲ್ಲ ಹೊರಗಡೆ ಏನ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ, ಆ ಹೊರಗಡೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ ಯಾರೋ ಮಧ್ಯವರ್ತಿಗಳು ಅದನ್ನ ದುಡ್ಡನ್ನ ಎನ್ಕ್ಯಾಶ್ ಮಾಡ್ತಿದ್ದಾರೆ. ಅಂದ್ರೆ 90% ಪೀಪಲ್ ಅನ್ನ, ಓನ್ಲಿ 5% ಪೀಪಲ್ ಅದನ್ನ ಎಂಜಾಯ್ ಮಾಡ್ತಿದ್ದಾರೆ. ಇದು ಯಾವುದು ಆಗ್ಬಾರ್ದು, ಪ್ರತಿಯೊಬ್ರು ಎಂಟರ್ಪ್ರನರ್ ಆಗ್ಬೇಕು, ಪ್ರತಿಯೊಬ್ಬರಿಗೂ ಒಳ್ಳೆ ಪ್ರಾಡಕ್ಟ್ ಸಿಗ್ಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಥ್ರೂನೇ ಇದನ್ನ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕೊಡ್ತಾ ಇದೀವಿ. ಇದು ಒಂದು ಸಿಸ್ಟಮ್ ಮುಖಾಂತರ ಎಲ್ಲರಿಗೂ ಅದ್ರ ಪ್ರಾಡಕ್ಟ್ ರೀಚ್ ಆಗುತ್ತೆ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಆದ ಪ್ರಾಡಕ್ಟ್ ಕಸ್ಟಮರ್ಗೆ ಬರೋದಕ್ಕೆ ಒಂದು ಮ್ಯಾನುಫ್ಯಾಕ್ಚರ್ ಮುಖಾಂತರ, ಒಂದು ಸಿಸ್ಟಮ್ ಮುಖಾಂತರ ಪಿಕಪ್ ಸೆಂಟರ್ಗೆ ಬರುತ್ತೆ ಪ್ರಾಡಕ್ಟ್ಸ್. ಆ ಪಿಕಪ್ ಸೆಂಟರ್ ಅಲ್ಲಿ ಯಾರು ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ ಅವ್ರಿಗೆ ಪ್ರಾಡಕ್ಟ್ ಅನ್ನ ತಲುಪಿಸೋದು ಆಗುತ್ತೆ. ಕಂಪನಿಗೆ ರಿಜಿಸ್ಟರ್ಡ್ ಆಗಿ ನಿಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕೊಟ್ಟು ಕಂಪನಿಗೆ ರಿಜಿಸ್ಟರ್ಡ್ ಆಗಿ ನೀವು ಎನಿ ಟೈಮ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ DP ರೇಟ್ ಅಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಮತ್ತೆ ಕೆಮಿಕಲ್ ಮುಕ್ತ ಪ್ರಾಡಕ್ಟ್ ಸಿಗುತ್ತೆ. ನಿಮಗೆ ಹೆಲ್ತ್ ಪ್ರಾಡಕ್ಟ್ಸ್, ಹೋಮ್ ಕೇರ್ ಪ್ರಾಡಕ್ಟ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಪ್ರತಿಯೊಂದು ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಮತ್ತೆ ನೀವು ಇದನ್ನ ಮತ್ತೆ ಪರ್ಚೇಸ್ ಮಾಡೋದ್ರಿಂದ 12% ಗೌರ್ಮೆಂಟ್ ಇಂದನೇ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅಂತ ಒಂದು ಕಂಪನಿ ನಮ್ಗೆ, ಅಂತ ಒಂದು ಗೌರ್ಮೆಂಟ್ ಅವರು ಇದನ್ನ ಸಹಾಯ ಮಾಡಿದ್ದಾರೆ. ನಾನು ಇದನ್ನ ತಗೊಂಡು 4 ವರ್ಷ ಕಂಪ್ಲೀಟ್ ಆಗಿದೆ. ಈ ಆಪರ್ಚುನಿಟಿ ತಗೊಂಡು ನಾನು ಸಾವಿರಾರು ಜನಕ್ಕೆ ಇದನ್ನ ಅವೇರ್ನೆಸ್ ಕೊಡೋದ್ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಆಪರ್ಚುನಿಟಿ ಮುಖಾಂತರ ಇವತ್ತು 1 ಲಕ್ಷ ಇನ್ಕಮ್ ಅನ್ನ ನಾನು ತಗೊಳ್ತಿದ್ದೀನಿ. ಒಂದು ನಾರ್ಮಲ್ ಲೈಫ್ ಇಂದ ಒಂದು ಬಿಸ್ನೆಸ್ ಲೈಫ್ಗೆ, ಒಂದು ಎಕ್ಸ್ಟ್ರಾರ್ಡಿನರಿ ಲೈಫ್ಗೆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ನಮ್ಮ ಪ್ರಾಡಕ್ಟ್ ಅನ್ನ ಯಾಕೆ ಇಲ್ಲೇ ತಗೋಬೇಕು ಅಂತ ನಿಮ್ಗೇನಾದ್ರೂ ಕನ್ಫ್ಯೂಷನ್ ಇದ್ರೆ ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಹೊರಗಡೆ 20 ರೂಪಾಯಿ ಪ್ರಾಡಕ್ಟ್ ತಯಾರಾದ್ರೆ 80 ರೂಪಾಯಿ ಕೊಟ್ಟರು, 80 ರೂಪಾಯಿ ನಮ್ಗೆ ಹೊರಗಡೆ ಫಾಲ್ ಆಗ್ತಿದೆ. 100 ರೂಪೀಸ್ ಕೊಟ್ಟು ನಾವು ಕನ್ಸ್ಯೂಮರ್ ಆಗಿ ಪ್ರಾಡಕ್ಟ್ಸ್ ನ ತಗೊಳ್ತೀವಿ. ಆ 80% ನಿಮ್ಗೆ 40% ಮಿಡ್ಲ್ ಮನ್ಸ್ಗಳಿಗೆ, 40% ಅಡ್ವರ್ಟೈಸ್ಮೆಂಟ್ಗೆ ಹೋಗುತ್ತೆ. ಆ ದುಡ್ಡು ನಮ್ಮಿಂದನೇ ತಗೊಂಡು ಅವರು ಅಡ್ವರ್ಟೈಸ್ಮೆಂಟ್ಸ್ಗೆಲ್ಲ ಕೊಡೋಂಥದ್ದು. ಇಲ್ಲಿ ತಗೊಳ್ಳೋದ್ರಿಂದ 12% ಇನ್ಕಮ್ ನಮ್ಗೆ ಯಾಕೆ ಬರ್ತದೆ ಅಂದ್ರೆ, ಅಲ್ಲಿ ಏನು ಫಾಲ್ ಆಗ್ತಿತ್ತು ಅಮೌಂಟ್, ಅದನ್ನ ಕಂಪನಿ ಪ್ರತಿಯೊಬ್ರು ಎಂಟರ್ಪ್ರನರ್ ಆಗ್ಲಿ, ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ ಸಿಗ್ಲಿ, ಸ್ಕಿಲ್ ಇಂಡಿಯಾ ಮೀನ್ಸ್ ಸ್ವಂತ ಉದ್ಯೋಗನ ಕಲ್ಪಿಸ್ಬೇಕು ಪ್ರತಿಯೊಬ್ಬರಿಗೂ ಅಂತ ಅನ್ಬಿಟ್ಟು ಇದನ್ನ ಆ ಅಡಿಯೊಳಗೆ ಈ ಬಿಸ್ನೆಸ್ ಅನ್ನ ತಗೊಂಬಂದಿರೋಂಥದ್ದು. ಪ್ರತಿಯೊಬ್ಬರಿಗೂ 12% ಇನ್ಕಮ್ ನೀವು ಪರ್ಚೇಸ್ ಮಾಡಿದ್ರೆ ಬರ್ತದೆ. ನಿಮ್ ಥ್ರೂ ಸಾವಿರಾರು ಜನಕ್ಕೆ ಅದನ್ನ ಅವೇರ್ನೆಸ್ ಕೊಡೋ ಮುಖಾಂತರ ನೀವು ಅದನ್ನ ಪ್ರತಿಯೊಬ್ರು, ಈಗ ನಿಮ್ಮ
ನಿಮ್ಮ ಸರ್ಕಲ್ ಅಲ್ಲಿ ಎಷ್ಟೇ ಜನ ಇದ್ರು ಅದ್ರ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕೊಡ್ಬೇಕಾದ್ರೆ ಅವ್ರು ಏನೇ ಪರ್ಚೇಸ್ ಮಾಡಿದ್ರು 12% ನಿಮ್ಮ ಅಕೌಂಟ್ಗೆ ಬರುತ್ತೆ. ಅದರಿಂದ ನಿಮ್ಗೆ ಯಾವುದೇ ತರ ಕನ್ಫ್ಯೂಷನ್ ಬೇಡ. ಅಲ್ಲಿ ಉಳಿಸಂತ ದುಡ್ಡು ಫೋಲ್ ಆಗಂತ ದುಡ್ಡನ್ನ ಇಲ್ಲಿ ಕಂಪನಿ ನಮಗೆ ಕೊಡಂತದನ್ನ ಒಂದು ಮಾಡ್ಕೊಂಡಿದೆ. ಇದಕ್ಕೆ ಗೌರ್ಮೆಂಟ್ಗೆ ನೀವು ನೋಂದಣಿ ಆಗ್ಬೇಕಾಗುತ್ತೆ. ನಿಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕೊಟ್ಟು ನೀವು ನೋಂದಣಿ ಆಗಿ ಡೈರೆಕ್ಟ್ ನೀವು ಎಲ್ಲಾ ಡಿಸ್ಟಿಕ್ ಅಲ್ಲೂ ನಮ್ದು ಸ್ಟಾಕ್ ಪ್ಯಾಂಟ್ ಇದೆ, ಗೌರ್ಮೆಂಟ್ ಅವ್ರದ್ದು ಸ್ಟಾಕ್ ಪ್ಯಾಂಟ್ ಮಾಡಿದ್ದಾರೆ. ಆ ಸ್ಟಾಕ್ ಪ್ಯಾಂಟ್ ಮುಖಾಂತರ ನೀವು ಹೋಗಿ ಪ್ರಾಡಕ್ಟ್ಸ್ ನ ಬೈ ಮಾಡ್ಬೋದು. ನೀವು ನೋಂದಣಿ ಆದ ಮುಖಾಂತರ ನಿಮ್ಗೆ ಮೆಸೇಜಸ್ ಬರುತ್ತೆ, ID ಬರುತ್ತೆ. ID ಥ್ರೂ ನೀವು ಎಲ್ಲಾ ಸ್ಟಾಕ್ ಪ್ಯಾಂಟ್ಗೆ ಹೋಗ್ಬಿಟ್ಟು ಪ್ರಾಡಕ್ಟ್ಸ್ ನ ಯಾವ ಡಿಸ್ಟ್ರಿಕ್ಟ್ ಅನ್ನೋದಿದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ತಗೊಳ್ಬೇಕು. ನೋಡಿದ್ರಲ್ಲ ಈಗ ನಮ್ಮ ರಿತೇಶ್ ಅವ್ರು ಹೇಳಿದ ಮಾತುಗಳನ್ನ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಅವರೆಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್ಗೆ ಜಾಯ್ನ್ ಆಗಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನ ನಾನು ಈ ನನ್ನ ಚಾನಲ್ನಲ್ಲಿ ಹಾಕ್ತಾ ಹೋಗ್ತೀನಿ. ತಾವೆಲ್ಲರೂ ನೋಡಿ ಮತ್ತು ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅನ್ನೋಗಿದ್ರೆ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಬಗ್ಗೆ ಏನು ಮಾಹಿತಿ ಬೇಕು ಅಂತ ನಾನು ಹಾಕ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.